ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಭಕ್ತಿಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಓಣಂ ಕೇರಳದ ಅತ್ಯಂತ ಸ್ಮರಣೀಯವಾದ ಪ್ರಾಚೀನ ಹಬ್ಬಗಳಲ್ಲಿ ಒಂದಾದ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಓಣಂ ಕೇರಳದ ಅತ್ಯಂತ ಸ್ಮರಣೀಯ ಮತ್ತು ಪ್ರಾಚೀನ ಹಬ್ಬವಾಗಿದ್ದು ಭಾರತದ ಪ್ರಮುಖ ಹಬ್ಬಗಳಿಗೆ ಸಮನಾಗಿರುತ್ತದೆ. ಇದು ಭಗವಾನ್ ವಿಷ್ಣುವಿನ ವಾಮನ ಅವತಾರವನ್ನು ಗೌರವಿಸುತ್ತದೆ ಮತ್ತು ಪೌರಾಣಿಕ ಚಕ್ರವರ್ತಿ ಮಹಾಬಲಿಯ ವಾರ್ಷಿಕ ಪಾತಾಳದಿಂದ ಮನೆಗೆ ಬಂದದ್ದನ್ನು ಸ್ಮರಿಸುತ್ತದೆ. ವಾಮನನು ರಾಜ ಮಹಾಬಲಿಯನ್ನು ಭೂಗತ ಲೋಕಕ್ಕೆ ಕಳುಹಿಸಿದನು. ಆದರೆ ಓಣಂನ ಸಮಯದಲ್ಲಿ ತನ್ನ ಜನರನ್ನು ಭೇಟಿ ಮಾಡಲು ವರುಷಕ್ಕೊಮ್ಮೆ ಬರುವ ವರವನ್ನು ಅವನಿಗೆ ನೀಡಿದನು. ತಿರು ಓಣಂ ದಿನದಂದು ಚಕ್ರವರ್ತಿ ಪ್ರತಿ ಮನೆಯನ್ನು ತನ್ನ ಉಪಸ್ಥಿತಿಯಿಂದ ಅಲಂಕರಿಸುತ್ತಾನೆ ಎಂದು ನಂಬಲಾಗಿದೆ. 10 ದಿನಗಳ ಕಾಲ ನಡೆಯುವ ಈ ಹಬ್ಬವು ನಿರಂತರವಾಗಿ ಉತ್ಸಾಹ ಮತ್ತು ಸಂತೋಷದಿಂದ ಕೂಡಿದ್ದು ಭೂಮಿಯನ್ನು ವೈಭವ ಮತ್ತು ಸಾಂಸ್ಕೃತಿಕ ಚೈತನ್ಯದಿಂದ ತುಂಬಿರುತ್ತದೆ. ಮಲಯಾಳಂ ಸೌರಮಾನ ಪಂಚಾಂಗದ ಚಿಂಗಂ ತಿಂಗಳಿನಲ್ಲಿ ಅಂದರೆ ಆಗಸ್ಟ್ ನಿಂದ ಸೆಪ್ಟೆಂಬರ್ ಓಣಂ ಅನ್ನು ಆಚರಿಸಲಾಗುತ್ತದೆ. ಈ ತಿಂಗಳು ಇತರ ಸೌರಮಾನ ಪಂಚಾಂಗಗಳಲ್ಲೂ ಸಿಂಹ ಮತ್ತು ತಮಿಳು ಪಂಚಾಂಗದಲ್ಲಿ ಅವರಿಗೆ ಅನುರೂಪವಾಗಿದೆ. ಈ ಹಬ್ಬವನ್ನು ಚಿಂಗಂನಲ್ಲಿ ತಿರು ಓಣಂ ನಕ್ಷತ್ರದೊಂದಿಗೆ ಆಚರಿಸುತ್ತಾರೆ. ಇದನ್ನು ಇತರ ಹಿಂದೂ ಪಂಚಾಂಗಗಳಲ್ಲಿ ಶ್ರಾವಣ ಎಂದು ಗುರುತಿಸಲ್ಪಡುತ್ತದೆ. ಆಗಸ್ಟ್ 26ರ ಬುಧವಾರದಂದು ತಿರು ಓಣಮನ್ನು ಆಚರಿಸಲಾಗುತ್ತದೆ. ಓಣಂ ಆಚರಣೆಗಳು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಆರಂಭದಲ್ಲಿ ಬರುವ ಅಥಂ ದಿನದಂದು ಪ್ರಾರಂಭವಾಗಿ ಮತ್ತು 10 ದಿನಗಳ ಕಾಲ ನಡೆಯುತ್ತದೆ. ತಿರು ಓಣಂನಲ್ಲಿ ಕೊನೆಗೊಳ್ಳುತ್ತದೆ. ಈ ಹಬ್ಬವು ಮಹಾಬಲಿಯನ್ನು ಗೌರವಿಸುತ್ತದೆ. ಅವನು ಒಬ್ಬ ಪೌರಾಣಿಕ ಮತ್ತು ದಯಾಳು ಅಸುರ ಆಡಳಿತಗಾರ. ಅವನು ಮಹಾನ್ ಸಮೃದ್ಧಿ ಮತ್ತು ಸಾಮರಸ್ಯದ ರಾಜ್ಯವನ್ನು ಆಳಿದನು ಮತ್ತು ಅವನ ಜನರಿಂದ ಆಳವಾಗಿ ಪ್ರೀತಿಸಲ್ಪಟ್ಟವನು. ಅವನ ಬೆಳೆಯುತ್ತಿರುವ ಶಕ್ತಿಯು ದೇವರುಗಳಲ್ಲಿ ಅಸೂಯೆಯನ್ನು ಹುಟ್ಟುಹಾಕಿತು. ಭಗವಾನ್ ವಿಷ್ಣುವು ಕುಬ್ಜ ಬ್ರಾಹ್ಮಣ ವಾಮನನಾಗಿ ಕಾಣಿಸಿಕೊಳ್ಳಲು ಪ್ರೇರೇಪಿಸಿತು. ವಾಮನನು ಮಹಾಬಲಿಯಿಂದ 3 ಅಳತೆ ಭೂಮಿಯನ್ನು ಕೇಳಿದನು. ನೀಡಿದಾಗ ಅವನು ವಿಶ್ವ ಪ್ರಮಾಣದಲ್ಲಿ ವಿಸ್ತರಿಸಿದನು. ಭೂಮಿ ಮತ್ತು 3 ಅಳತೆ ಭೂಮಿಯನ್ನು ಕೇಳಿದಾಗ ಆಕಾಶವನ್ನು 2 ಹೆಜ್ಜೆಗಳಲ್ಲಿ ಆವರಿಸಿದನು. 3ನೇ ಹೆಜ್ಜೆಗಾಗಿ ಮಹಾಬಲಿ ವಿನಮ್ರನಾಗಿ ತನ್ನ ತಲೆಯನ್ನು ಅರ್ಪಿಸಿದನು. ಇದು ಅವನ ನರಕಕ್ಕೆ ಇಳಿಯಲು ಕಾರಣವಾಯಿತು. ಮಹಾಬಲಿಯ ಅಚಲ ಭಕ್ತಿ ಮತ್ತು ಸದ್ಗುಣದಿಂದ ಪ್ರೇರಿತನಾದ ಭಗವಾನ್ ವಿಷ್ಣುವು ಅವನಿಗೆ ಭೂಮಿಗೆ ಮರಳಲು ವಾರ್ಷಿಕ ವರವನ್ನ ನೀಡುತ್ತಾನೆ. ಓಣಂ ಈ ಸಂತೋಷದಾಯಕ ಮರುಳಿಕೆಯನ್ನು ಪ್ರೀತಿಯ ರಾಜ ಮತ್ತು ಅವನ ಶಾಶ್ವತ ಪರಂಪರೆಯನ್ನು ಗೌರವಿಸುವ ರೋಮಾಂಚಕ ಆಚರಣೆಗಳು ಮತ್ತು ಹಬ್ಬಗಳೊಂದಿಗೆ ಆಚರಿಸುತ್ತದೆ. ಋತುಮಾನದ ಮಹತ್ವದ ಬಗ್ಗೆ ತಿಳಿಯಲೇಬೇಕು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಆಚರಿಸಲಾಗುವ ಈ 10 ದಿನಗಳ ಹಬ್ಬವು ಮಳೆಗಾಲದ ಅಂತ್ಯ ಮತ್ತು ಸುಗ್ಗಿಯ ಋತುವಿನ ಆರಂಭವನ್ನೇ ಸೂಚಿಸುತ್ತದೆ. ಇದು ಕೇರಳದ ಪೌರಾಣಿಕ ಪ್ರಾಚೀನ ಆಡಳಿತಗಾರ ರಾಜ ಮಹಾಬಲಿಯ ಮರಳುವಿಕೆಯನ್ನು ಗೌರವಿಸುತ್ತದೆ. ಅವರ ಆಳ್ವಿಕೆಯು ಸಮೃದ್ಧಿ, ನ್ಯಾಯಯುತ ಮತ್ತು ಸಂತೋಷದಾಯಕ ನವಯುಗಗಳಲ್ಲಿ ಹೆಸರುವಾಸಿಯಾಗಿದೆ. ಕೇರಳದಾದ್ಯಂತ ವ್ಯಾಪಕ ಸಂತೋಷ ಮತ್ತು ಉತ್ಸಾಹದಿಂದ ಓಣಮನ್ನು ಆಚರಿಸುತ್ತಾರೆ. ಇದು ಸಮಾಜದ ಎಲ್ಲ ವರ್ಗಗಳಿಗೂ ಜನರನ್ನು ಒಟ್ಟುಗೂಡಿಸುವಂತಿದೆ. ಈ ಹಬ್ಬವು ಪ್ರಾಚೀನ ಕೃಷಿ ಸಂಪ್ರದಾಯಗಳಲ್ಲಿನ ಅದರ ಆಳವಾದ ಬೇರುಗಳು ಮತ್ತು ಪುರಾಣಗಳೊಂದಿಗೆ ಅದರ ಬಲವಾದ ಸಂಪರ್ಕವನ್ನ ಪ್ರತಿಬಿಂಬಿಸುತ್ತದೆ. ಇದು ಸಾಂಸ್ಕೃತಿಕ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವದ ರೋಮಾಂಚಕ ವಿಕ್ರಮಣವೇ ಆಗಿದೆ. ಮಲಯಾಳಂ ಸೌರ ಕ್ಯಾಲೆಂಡರ್ನ ಚಿಂಗಂ ತಿಂಗಳಿನಲ್ಲಿ ಆಚರಿಸಲ್ಪಡುವ ಈ ಓಣಂ ತಿರು ಓಣಂ ನಕ್ಷತ್ರದೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಹಬ್ಬವು ಸಾಂಪ್ರದಾಯಿಕ ಸಂಗೀತ, ನೃತ್ಯ, ದೋಣಿ ಸ್ಪರ್ಧೆಗಳು ಮತ್ತು ಒಣ ದಸ್ಯ ಎಂಬ ವಿಸ್ತಾರವಾದ ಹಬ್ಬಗಳ ಮೂಲಕ ಕುಟುಂಬಗಳು ಮತ್ತು ಸಮುದಾಯಗಳನ್ನು ಒಂದುಗೂಡಿಸುತ್ತದೆ. ಭರವಸೆ, ಏಕತೆ ಮತ್ತು ಕೆಟ್ಟದರ ಮೇಲಿನ ಒಳ್ಳೆಯವರ ವಿಜಯವನ್ನು ಸಂಕೇತಿಸುವ ಓಣಂನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯು ಕೇರಳ ಮತ್ತು ಅದರಾಚೆಗಿನ ಜನರಲ್ಲಿ ಭಕ್ತಿ ಮತ್ತು ಹೆಮ್ಮೆಯನ್ನು ಪ್ರೇರೇಪಿಸುತ್ತಲೇ ಬಂದಿದೆ. ತಿರು ಓಣಂನ ದಂತಕಥೆ ಅಂದರೆ ಓಣಂ ಮತ್ತು ರಾಜ ಮಹಾಬಲಿಯ ಕಥೆಯನ್ನು ಕೇಳೋಣ. ಪಾತಾಳ ಲೋಕದಿಂದ ಮಹಾ ಅಸುರ ರಾಜ ಮಹಾಬಲಿಯ ಮನೆಗೆ ಮರಳುವುದನ್ನು ಓಣಂ ಆಚರಿಸುತ್ತದೆ. ಪೂಜ್ಯ
ಭಕ್ತ ಪ್ರಹ್ಲಾದನ ಮೊಮ್ಮಗ ಮಹಾಬಲಿ. ಜ್ಞಾನವನ್ನು ಆಳವಾಗಿ ಗೌರವಿಸುವ ಶಕ್ತಿಶಾಲಿ ಮತ್ತು ಬುದ್ಧಿವಂತ ರಾಜನಾಗಿದ್ದವನು. ಒಂದು ಯಜ್ಞದ ಸಮಯದಲ್ಲಿ ಒಬ್ಬ ತೇಜಸ್ವಿ ಬಾಲಕ ಕಾಣಿಸಿಕೊಂಡನು ಮತ್ತು ಮಹಾಬಲಿ ಅವನನ್ನು ಸ್ವಾಗತಿಸಿದನು. ಅವನು ತನಗೆ ಏನು ಬೇಕು ಎಂದು ಕೇಳಿದನು. ಆ ಹುಡುಗ 3 ಹೆಜ್ಜೆಗಳನ್ನು ಅಳತೆಯ ಭೂಮಿಯನ್ನು ಕೇಳಿದನು. ಅತಿಥಿ ಭಗವಾನ್ ವಿಷ್ಣು ವೇಷ ಧರಿಸಿದ್ದಾನೆ ಎಂಬ ತನ್ನ ಗುರು ಶುಕ್ರಾಚಾರ್ಯರ ಎಚ್ಚರಿಕೆಯ ಹೊರತಾಗಿಯೂ ಮಹಾಬಲಿ ಹಿಂಜರಿಕೆಯಿಲ್ಲದೆ ಒಪ್ಪಿಕೊಂಡನು. ದಂತಕಥೆಯ ಪ್ರಕಾರ ಆ ಬಾಲಕ ತ್ರಿವಿಕ್ರಮನ ಬೃಹತ್ ರೂಪವನ್ನು ಧರಿಸಿದನು. ತನ್ನ ಮೊದಲ ಹೆಜ್ಜೆಯಿಂದ ಅವನು ಇಡೀ ಭೂಮಿಯನ್ನು ಅಳೆದನು. 2ನೆಯ ಹೆಜ್ಜೆಯಿಂದ ಅವನು ಇಡೀ ಆಕಾಶವನ್ನು ವ್ಯಾಪಿಸಿ ಮಹಾಬಲಿಯ ರಾಜ್ಯವನ್ನು ತನ್ನದಾಕಿಸಿಕೊಂಡನು. 3ನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕೆಂದು ಕೇಳಿದಾಗ ಮಹಾಬಲಿ ಸಂಪೂರ್ಣ ಭಕ್ತಿ ಮತ್ತು ಶರಣಾಗತಿಯಿಂದ ತನ್ನ ತಲೆಯನ್ನು ಅರ್ಪಿಸಿದನು. ಈ ನಮ್ರತೆಯನ್ನು ಗುರುತಿಸಿದ ಭಗವಾನ್ ವಿಷ್ಣುವು ಅವನನ್ನು ಆಶೀರ್ವದಿಸಿ ಪಾತಾಳಕ್ಕೆ ಕಳುಹಿಸಿಬಿಟ್ಟನು. ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗಿ ಭವಿಷ್ಯದ ರಾಜ್ಯವನ್ನು ಅವನಿಗೆ ಭರವಸೆ ನೀಡಿದನು ಮತ್ತು ಪಾತಾಳ ದ್ವಾರಗಳನ್ನು ತಾನೇ ಕಾಯುವುದಾಗಿ ಪ್ರತಿಜ್ಞೆ ಮಾಡಿದನು. ಮಹಾಬಲಿಯ ಪ್ರಜೆಗಳ ಮನವಿಗೆ ಸ್ಪಂದಿಸಿದ ಭಗವಾನ್ ವಿಷ್ಣುವು ಪ್ರತಿ ವರ್ಷ ಒಮ್ಮೆ ತನ್ನ ಜನರೊಂದಿಗೆ ಇರಲು ಅವನಿಗೆ ಅನುಮತಿ ನೀಡಿದನು. ಈ ವಾರ್ಷಿಕ ಮರುವಳಿಕೆಯನ್ನು ಓಣಂ ಹಬ್ಬವಾಗಿ ಸಂತೋಷದಿಂದ ಆಚರಿಸಲಾಗುತ್ತದೆ. ವಾಮನ ಅವತಾರದ ದಂತಕಥೆಯು ಆಳವಾದ ಪೌರಾಣಿಕ ಸಂದೇಶವನ್ನ ನೀಡುತ್ತದೆ. ಸಾಂಕೇತಿಕ ಕಥೆ ಹೇಳುವ ಮೂಲಕ ಕಲಾತೀತ ನೈತಿಕತೆಯನ್ನು ನೀಡುತ್ತದೆ. ರಾಜ ಮಹಾಬಲಿ ತನ್ನ ಔದಾರ್ಯ ಮತ್ತು ಶಕ್ತಿಯ ಹೊರತಾಗಿಯೂ ತಾನು ಅಜೇಯನೆಂದು ನಂಬುತ್ತಾ ತಾನು ನೋಡಬಹುದಾದ ಎಲ್ಲದರ ಮೇಲೂ ನಿಯಂತ್ರಣವನ್ನು ಸಾಧಿಸಿದಾಗ ಹೆಮ್ಮೆಯು ಅವನ ಬುದ್ಧಿವಂತಿಕೆಯನ್ನು ಮರೆಮಾಡಿತು. ನಿಜವಾದ ಶಕ್ತಿ ಜ್ಞಾನ ಮತ್ತು ನಮ್ರತೆ ಇಲ್ಲದೆ ಎಂದು ಕಥೆಯು ಕಲಿಸುತ್ತದೆ. ಅದು ಮಾತ್ರ ಅಹಂಕಾರವನ್ನು ಜಯಿಸಬಹುದು. ಇಲ್ಲದಿದ್ದರೆ ಅದು ಭೂಮಿ ಮತ್ತು ಆಕಾಶದಂತೆ ಅಪರಿಮಿತವಾಗಿ ಬೆಳೆಯುತ್ತಲಿರುತ್ತದೆ. ಭೂಮಿಯನ್ನು ಅಳೆಯುವುದು, ಜಗತ್ತನ್ನು ಹಂಚಿಕೊಳ್ಳುವ ಅಪಾರ ಸಂಖ್ಯೆಯ ಜೀವಿಗಳನ್ನು ಗುರುತಿಸುವುದು, ಅನೇಕರಲ್ಲಿ ಒಬ್ಬನೆಂದು ತನ್ನನ್ನು ತಾನು ವಿನೀತಗೊಳಿಸುವವರೆಂದು ಆಲೋಚಿಸಿ ಬ್ರಹ್ಮಾಂಡದಲ್ಲಿ ತಮ್ಮ ಅಸ್ತಿತ್ವವು ಎಷ್ಟು ಚಿಕ್ಕದಾಗಿದೆ ಎಂದು ಸೀಮಿತವಾಗಿದೆ ಎಂಬುದನ್ನು ಅರಿತುಕೊಳ್ಳಲೇಬೇಕು. ಓಣಂ ಹಬ್ಬವನ್ನ ಹೇಗೆ ಆಚರಿಸಲಾಗುತ್ತದೆ ನೋಡೋಣವೇ. ಓಣಂ ಕೇರಳದ ಅತ್ಯಂತ ಆಚರಿಸಲ್ಪಡುವ ಸಾಂಪ್ರದಾಯಿಕ ಹಬ್ಬಗಳಲ್ಲೊಂದು. ಇದನ್ನು ಪ್ರಪಂಚದಾದ್ಯಂತ ಮಲಯಾಳಿ ಸಮುದಾಯವು ಭಕ್ತಿ ಮತ್ತು ಸಾಂಸ್ಕೃತಿಕ ವೈಭವದಿಂದ ಆಚರಿಸುತ್ತದೆ. ಇದು ಆಚರಣೆಗಳು, ಕಲೆ, ಸಂಗೀತ, ನೃತ್ಯ, ಆಹಾರ ಮತ್ತು ಸಾಮಾಜಿಕ ಸಾಮರಸ್ಯದ ಶ್ರೀಮಂತ ಮಿಶ್ರಣವನ್ನೇ ಪ್ರದರ್ಶಿಸುತ್ತದೆ. ಮಲಯಾಳಿ ಮನೆಗಳು ತಮ್ಮ ಅಲಂಕಾರಗಳನ್ನು ತಾಜಾ ಹೂವುಗಳಿಂದ, ವಿಶೇಷವಾಗಿ ಹಳದಿ ಹೂವುಗಳಿಂದ ಮಾಡಿದ ಸಂಕೀರ್ಣವಾದ ಹೂವಿನ ರಂಗೋಲಿ ವಿನ್ಯಾಸಗಳಾದ ಪೊಕ್ಕಳಂನಿಂದ ಅಲಂಕರಿಸುತ್ತದೆ. ಪೊಕ್ಕಳಂ ಅನ್ನು ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ರಾಜ ಮಹಾಬಲಿಯನ್ನು ಪ್ರತಿ ಮನೆಗೆ ಸ್ವಾಗತಿಸುತ್ತಾರೆ. ಓಣಂ ಹಬ್ಬದ ಭವ್ಯ ಸಂಪ್ರದಾಯಗಳಲ್ಲಿ ವಲ್ಲಂಕಲಿ ಅಥವಾ ಹೂವಿನ ದೋಣಿ ಸ್ಪರ್ಧೆಯು ಅತ್ಯಂತ ಜನಪ್ರಿಯವಾಗಿದೆ. ಕೇರಳದ ಹಿನ್ನೀರಿನಲ್ಲಿ ಪರಿಪೂರ್ಣ ಲಯದಲ್ಲಿ ಸಾಗುವ ಉದ್ದ ದೋಣಿಗಳು ದೂರದ ಪ್ರವಾಸಿಗರು ಸೇರಿದಂತೆ ಸಾವಿರಾರು ಜನರು ಅರ್ಪಿಸುವ ಒಂದು ಅದ್ಭುತ ದೃಶ್ಯವನ್ನೇ ಸೃಷ್ಟಿಸುತ್ತದೆ. ಪುಲಿಕಲಿ ಎಂಬ ಹುಲಿ ನೃತ್ಯವು ಮತ್ತೊಂದು ಗಮನಾರ್ಹ ಸಂಪ್ರದಾಯವಾಗಿದೆ. ಓಣಂನ 4ನೆಯ ದಿನದಂದು ಪುರುಷರು ತಮ್ಮ ದೇಹವನ್ನು ಹುಲಿಗಳು ಮತ್ತು ಬೇಟೆಗಾರರಂತೆ ಚಿತ್ರಿಸಿಕೊಳ್ಳುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಡೋಲು ಬಾರಿಸುತ್ತಾ ಉತ್ಸಾಹದಿಂದ ನೃತ್ಯವನ್ನು ಮಾಡುತ್ತಾರೆ. ಈ ಹಬ್ಬದ ಒಂದು ಪ್ರಮುಖ ಅಂಶವೆಂದರೆ ಓಣಂ ಸದ್ಯ ಎಂಬ ಭವ್ಯ ಹಬ್ಬ. ಕುಟುಂಬಗಳು ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಬಾಳೆ ಎಲೆಗಳಲ್ಲಿ ಬಡಿಸುವ ಸಾಂಪ್ರದಾಯಿಕ ಸಸ್ಯಾಹಾರಿ ಊಟವನ್ನು ಹಂಚಿಕೊಳ್ಳಲು ಆಹ್ವಾನಿಸುತ್ತಾರೆ. ಈ ಖಾದ್ಯದಲ್ಲಿ ಅನ್ನ, ಮೆಲೋರಗಳು, ಮೊಸರು ಮತ್ತು ಹಾಲು, ಅನ್ನ, ತೆಂಗಿನಕಾಯಿ ಮತ್ತು ಬೆಲ್ಲ ಅಥವಾ ಸಕ್ಕರೆಯೊಂದಿಗೆ ತಯಾರಿಸಿದ ಸಿಹಿ ಖಾದ್ಯವಾದ ಪಾಯಸವನ್ನು ಒಳಗೊಂಡಿರುತ್ತದೆ. ಓಣಂ ಆಚರಣೆಗಳಲ್ಲಿ ಪ್ರದರ್ಶನ ಕಲೆಗಳು ಕೇಂದ್ರಬಿಂದು. ಕೇರಳದ ಶಾಸ್ತ್ರೀಯ ನೃತ್ಯ ನಾಟಕವಾದ ಕಥಕ್ಕಳಿ, ಹಿಂದೂ ಮಹಾಕಾವ್ಯಗಳ ಪ್ರಸಂಗಗಳನ್ನು ವಿಸ್ತಾರವಾದ ವೇಷಭೂಷಣಗಳು ಮತ್ತು ಅಭಿವ್ಯಕ್ತಿಶೀಲ ಸನ್ನೆಗಳೊಂದಿಗೆ ನಿರೂಪಿಸುತ್ತಾರೆ. ಕಥಕ್ಕಳಿಯ ಜೊತೆಗೆ ತಿರುವತೀಪರ, ಕೊಮ್ಮಟ್ಟಿಕಲಿ, ತುಂಬಿ ತುಳ್ಳಲ್, ಓಣಂ ಕಲಿ ಮತ್ತು ಪುಲಿಕಲಿ ಮುಂತಾದ ಇತರ
ಜಾನಪದ ಪ್ರದರ್ಶನಗಳು ಹಬ್ಬಗಳನ್ನು ಬಣ್ಣ ಮತ್ತು ಲಯದಿಂದ ಶ್ರೀಮಂತಗೊಳಿಸುತ್ತವೆ. 10ನೇ ದಿನದಂದು ದೇವಾಲಯಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭವ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತವೆ. ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಆನೆಗಳು ಭವ್ಯ ಮೆರವಣಿಗೆಗಳಲ್ಲಿ ಭಾಗವಹಿಸುತ್ತವೆ. ಇದು ಹಬ್ಬದ ದೃಶ್ಯ ವೈಭವವನ್ನ ಹೆಚ್ಚಿಸುತ್ತದೆ. ಮನೆಯಲ್ಲಿ ಓಣಂ ಪೂಜೆ ಹಂತದ ಮಾರ್ಗದರ್ಶನವಿದೆ. ಸ್ನೇಹಿತರೆ, ದಯವಿಟ್ಟು ಆಲಿಸಿ. ಮನೆಯಲ್ಲಿ ಓಣಮನ್ನು ಆಚರಿಸುವವರು ಸಂಪ್ರದಾಯವನ್ನು ಗೌರವಿಸಲು ಮತ್ತು ಹಬ್ಬದ ಉತ್ಸಾಹದಲ್ಲಿ ಮುಳುಗಲು ಒಂದು ಅರ್ಥಪೂರ್ಣವಾದ ಮಾರ್ಗವಾಗಿದೆ. ಆಚರಣೆಯನ್ನು ಈ ಕೆಳಗಿನ ಹಂತಗಳ ಮೂಲಕ ಆಚರಿಸಬಹುದು. ರಾಜ ಮಹಾಬಲಿಯನ್ನು ಸ್ವಾಗತಿಸಲು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮತ್ತು ಅಲಂಕರಿಸುವ ಮೂಲಕ ಪ್ರಾರಂಭಿಸಿ. ಆಚರಣೆಯ ದಿನದಂದು ಮುಂಜಾನೆ ಸ್ನಾನ ಮುಗಿಸಿ ಹೊಸ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ. ಪುರುಷರು ಸಾಮಾನ್ಯವಾಗಿ ಬಿಳಿ ಮುಂಡನ್ನು ಧರಿಸುತ್ತಾರೆ ಮತ್ತು ಮಹಿಳೆಯರು ಕಸವು ಸೀರೆಯನ್ನು ಧರಿಸುತ್ತಾರೆ. ಭಗವಾನ್ ವಿಷ್ಣು ಅಥವಾ ಅವನ ವಾಮನ ಅವತಾರದ ಚಿತ್ರ ಮತ್ತು ವಿಗ್ರಹದೊಂದಿಗೆ ಸಣ್ಣ ಬಲಿಪೀಠವನ್ನು ಸ್ಥಾಪಿಸಿ ಎಣ್ಣೆ ದೀಪವನ್ನು ಬೆಳಗಿಸುವ ಮೂಲಕ ಹೂವುಗಳು, ಧೂಪದ್ರವ್ಯ ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸಬೇಕು. ಓಣಂ ಸದ್ಯ ಎಂದು ಕರೆಯಲ್ಪಡುವ ಭವ್ಯ ಸಸ್ಯಾಹಾರಿ ಔತಣವನ್ನ ತಯಾರಿಸಿ. ಇದು ಅವಿಯಲ್, ಸಾಂಬಾರ್, ತೋರಣ, ಒಲ್ಲನ್, ಪಚಡಿ ಮತ್ತು ಬಾಳೆ ಎಲೆಗಳಲ್ಲಿ ಬಡಿಸಲಾದ ಅಗತ್ಯವಾದ ಪಾಯಸಗಳನ್ನು, ಭಕ್ಷ್ಯಗಳನ್ನು ಒಳಗೊಂಡಿದೆ. ಓಣಂನ ಸಾಮೂಹಿಕ ಔತಣವು ಕೇಂದ್ರವಾಗಿರುವುದರಿಂದ ಈ ಊಟದಲ್ಲಿ ಭಾಗವಹಿಸಲು ಕುಟುಂಬ ಮತ್ತು ಸ್ನೇಹಿತರನ್ನು ಆಹ್ವಾನಿಸಬೇಕು. ಪ್ರಸಿದ್ಧಿ: ಓಣಂನ ದೋಣಿಯ ಸ್ಪರ್ಧೆ ಅಂದರೆ ವಲ್ಲಂಕಲಿ. ದೋಣಿ ಓಟವು ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ, ಆದರೆ ಕೇರಳದ ವಲ್ಲಂಕಲಿ ಕೇವಲ ಕ್ರೀಡೆಗಿಂತ ಹೆಚ್ಚಾಗಿ ದೇವರುಗಳನ್ನು ಗೌರವಿಸುವ ಒಂದು ರೋಮಾಂಚಕ ಶಬ್ದ ಅಂದರೆ ಹಬ್ಬವಾಗಿದೆ. ದೇವರ ಸ್ವಂತ ನಾಡು ಎಂದು ಕರೆಯಲ್ಪಡುವ ಕೇರಳವು ಪ್ರತಿ ವರುಷ ಸುಗ್ಗಿಯ ಹಬ್ಬವಾದ ಓಣಂನ ಸಮಯದಲ್ಲಿ ಈ ಕಾರ್ಯಕ್ರಮವನ್ನ ಆಚರಿಸುತ್ತದೆ. ಇದು ಸ್ಪರ್ಧೆಯನ್ನು ಆಳವಾದ ಸಾಂಸ್ಕೃತಿಕ ಭಕ್ತಿಯೊಂದಿಗೆ ನೆನಪಿಸುತ್ತದೆ. ದೋಣಿ ಆಟ ಎಂಬ ಅರ್ಥವನ್ನು ನೀಡುವ ವಲ್ಲಂಕಲಿ ಚಂಡನ್ ವಲ್ಲಂಗಳು ಎಂದು ಕರೆಯಲ್ಪಡುವ ಉದ್ದವಾದ ಹಾವಿನಂಥ ದೋಣಿಗಳು ಕೇರಳದ ಜಲಮಾರ್ಗಗಳ ಮೂಲಕ ಹಾದುಹೋಗುವ ಭವ್ಯ ದೋಣಿ ಸ್ಪರ್ಧೆಗಳನ್ನು ಸೂಚಿಸುತ್ತದೆ. ಈ ಸಂಪ್ರದಾಯವು 13ನೇ ಶತಮಾನದ ಯುದ್ಧದ ಸಮಯದಲ್ಲಿ ಊಳಿಗಮಾನ್ಯ ರಾಜರು ಈ ಯುದ್ಧ ದೋಣಿಗಳ ನಿರ್ಮಾಣವನ್ನು ನಿಯೋಜಿಸಿದಾಗ ಪ್ರಾರಂಭವಾಯಿತು. ವಲ್ಲಂಕಲಿಯ ಪರಂಪರೆ ಮತ್ತು ಚೈತನ್ಯವು ಇದನ್ನು ಕೇರಳದ ಸಾಂಸ್ಕೃತಿಕ ಜೀವನದ ಆಕರ್ಷಕ ಮತ್ತು ತಪ್ಪಿಸಿಕೊಳ್ಳಲಾಗದ ಭಾಗವಾಗಿಸುತ್ತದೆ. ರಾಜ್ಯಾದ್ಯಂತ ನಡೆಯುವ ಅನೇಕ ದೋಣಿ ಸ್ಪರ್ಧೆಗಳಲ್ಲಿ 2 ವಿಶೇಷವಾಗಿ ಪೂಜನೀಯವಾಗಿದೆ. ಅಲ್ಲಪುಳ್ಳದ ಪುನ್ನಮಾಡ ಸರೋವರದಲ್ಲಿ ನಡೆಯುವ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಮತ್ತು ಅರೆನ್ಮೂಲ ಹಾವಿನ ದೋಣಿ ಸ್ಪರ್ಧೆ. ಅರೆನ್ಮೂಲ ದೋಣಿ ಸ್ಪರ್ಧೆಯು ಅರ್ಜುನನ ಹುಟ್ಟುಹಬ್ಬದ ಆಚರಣೆಯೊಂದಿಗೆ ಸೇರಿಕೊಳ್ಳುತ್ತದೆ ಮತ್ತು ಶ್ರೀಕೃಷ್ಣನಿಗೆ ಅರ್ಪಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. 1952ರಲ್ಲಿ ನಡೆದ ಐತಿಹಾಸಿಕ ಕ್ಷಣದಿಂದ ನೆಹರು ಟ್ರೋಫಿ ದೋಣಿ ಸ್ಪರ್ಧೆಗೆ ಈ ಹೆಸರು ಬಂದಿತ್ತು. ಪಂಡಿತ್ ಜವಾಹರಲಾಲ್ ನೆಹರು ಅವರು ಈ ದೃಶ್ಯದಿಂದ ಆಕರ್ಷಿತರಾಗಿ ಸಂಭ್ರಮದಲ್ಲಿ ಭಾಗವಹಿಸಲು ಹಾವಿನ ದೋಣಿಗಳಲ್ಲಿ ಒಂದಕ್ಕೆ ಹಾರಿದರು. ತರುವಾಯ ಅವರು ಹಾವಿನ ದೋಣಿಯ ಆಕಾರದ ಬೆಳ್ಳಿ ಟ್ರೋಫಿಯನ್ನು ದಾನ ಮಾಡಿದರು. ಅಂದಿನಿಂದ ಈ ಸ್ಪರ್ಧೆಯು ಅವರ ಹೆಸರನ್ನು ಪಡೆದುಕೊಂಡಿದೆ. ಇದು ಸಂಪ್ರದಾಯ ಮತ್ತು ರಾಷ್ಟ್ರೀಯ ಹೆಮ್ಮೆ ಎರಡನ್ನೂ ಸಂಕೇತಿಸುತ್ತದೆ. ಚಟುವಟಿಕೆಗಳು ಮತ್ತು ಅಭ್ಯಾಸಗಳು ಓಣಂನ ಸಮಯದಲ್ಲಿ ಬಹಳ ಆಗಣೀಯವಾಗಿ ಇದೆ. ನೀವು ವಿಷ್ಣು ಅಥವಾ ಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ಸುತ್ತಮುತ್ತ ದೇವಸ್ಥಾನವಿಲ್ಲದಿದ್ದರೆ ನೀವು ಮುಂಜಾನೆ ನಿಮ್ಮ ಮನೆಯಲ್ಲಿ ದೇವರನ್ನು ಪೂಜಿಸಬಹುದು. ಭಗವಾನ್ ವಿಷ್ಣುವಿನ ವಿಗ್ರಹಗಳನ್ನು ಶ್ರೀಗಂಧ, ಹೂವುಗಳು, ಹಣ್ಣುಗಳು ಮತ್ತು ಧೂಪದಿಂದ ಪೂಜಿಸಬಹುದು. ನಿಮ್ಮ ಶಕ್ತಿ ತುಂಬಿದ ಕೈಗಳಲ್ಲಿ ಬಳಸಿಕೊಂಡು ವಿಷ್ಣುವನ್ನು ಪೂಜಿಸಬಹುದು. ಅಂದರೆ ವಿಷ್ಣು ಯಂತ್ರವನ್ನು ಸಹ ಮಾಡಿ ಪೂಜಿಸಬಹುದು. 1ನೆಯ ದಿನ ಅಂದರೆ ಅಟ್ಟಂ ದಿನ 1 ಆಚರಣೆಯ ಪವಿತ್ರ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುವ ಅಟ್ಟಂ ದಿನದೊಂದಿಗೆ ಪ್ರಾರಂಭವಾಗುತ್ತದೆ. 2ನೆಯ ದಿನ ಚಿತ್ತಿರ. 2ನೇ ದಿನ ವ್ಯಕ್ತಿಗಳು ಹೆಚ್ಚಿನ ಹೂವುಗಳನ್ನು ಸೇರಿಸುವ ಮೂಲಕ
ಪೂಕಳಮ್ಮನ್ನು ಅಲಂಕರಿಸುತ್ತಾರೆ. ಇದು ದೊಡ್ಡ ಮತ್ತು ಹೆಚ್ಚು ಎದ್ದು ಕಾಣುವ ಪ್ರದರ್ಶನಕ್ಕೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಶಾಪಿಂಗ್ನಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಸಂತೋಷದಾಯಕ ಹಬ್ಬಗಳಿಗೆ ಅಗತ್ಯವಾದ ವ್ಯವಸ್ಥೆಯನ್ನು ಮಾಡಲು ಈ ದಿನವನ್ನ ವಿತರಿಸಲಾಗಿರುತ್ತದೆ. ಮೂರನೆಯದಾಗಿ ಚೋದಿ. ಚೋದಿ ಎಂದರೆ ಓಣಂ ಹಬ್ಬದ ಖರೀದಿ ಭರಾಟೆಯ ಆರಂಭ. ವ್ಯಕ್ತಿಗಳು ಹೊಸ ಉಡುಪುಗಳು, ಪರಿಕರಗಳು ಮತ್ತು ಉಡುಗೊರೆಗಳನ್ನು ಖರೀದಿಸಿರುತ್ತಾರೆ. ಪೊಳಕಂ ಗಾತ್ರ ಮತ್ತು ಸೌಂದರ್ಯ ಎರಡರಲ್ಲೂ ಸ್ಥಿರವಾಗಿ ವಿಸ್ತರಿಸುತ್ತದೆ. ನಾಲ್ಕನೆಯ ದಿನ ವಿಶಾಖ. ಒಣಸದ್ಯ ಎಂದು ಕರೆಯಲ್ಪಡುವ ಅದ್ದೂರಿ ಓಣಂ ಹಬ್ಬದ ಸಿದ್ಧತೆಗಳನ್ನು ಪ್ರಾರಂಭಿಸಲು ವಿಶಾಖವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗಿದೆ. ಐದನೆಯ ದಿನ ಅನಿಲಂ. ದೋಣಿ ಸ್ಪರ್ಧೆ ಎಂದು ಕರೆಯಲ್ಪಡುವ ಪ್ರಸಿದ್ಧ ವಲ್ಲಂಕಲಿ ಅನಿಲಂನ ಪ್ರಮುಖ ಆಕರ್ಷಣೆಯಾಗಿದೆ. ಕೇರಳದ ಹಿನ್ನೀರುಗಳು ಸಹಯೋಗ ಮತ್ತು ಸಾಮರಸ್ಯದ ಪ್ರಬಲ ಸಂಕೇತವಾಗಿ ಕಾರ್ಯನಿರ್ವಹಿಸುವ ಹಾವು ದೋಣಿಗಳ ಓಟದ ರೋಮಾಂಚನಕಾರಿ ದೃಶ್ಯವನ್ನ ವೀಕ್ಷಿಸಬಹುದು. ಆರನೆಯ ದಿನ ತ್ರಿಕೇತ. ತ್ರಿಕೇತದಂದು ಓಣಂ ಆಚರಿಸಲು ಕುಟುಂಬಗಳು ಒಟ್ಟುಗೂಡಲು ಪ್ರಾರಂಭಿಸುತ್ತವೆ. ಈ ದಿನದಂದು ಜನರು ಪ್ರಾರ್ಥನೆಗಳಲ್ಲಿ ತೊಡಗುತ್ತಾರೆ, ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ದೇವತೆಗಳಿಗೆ ಹೂವುಗಳನ್ನು ಅರ್ಪಿಸುತ್ತಾರೆ. ಏಳನೆಯ ದಿನ ಮೂಲಂ. ಮೂಲಂ ಅನೇಕ ಸಾಂಸ್ಕೃತಿಕ ಆಚರಣೆಗಳ ಆರಂಭವನ್ನ ಸೂಚಿಸುತ್ತದೆ. ಇದರಲ್ಲಿ ಪುಲಿಕಲಿ ಮತ್ತು ಕೈಕೊಟ್ಟಿಕಲಿದಂತಹ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನಗಳು ಸೇರಿವೆ. ಪೂಕಳಂ ಹೆಚ್ಚು ಸಂಕೀರ್ಣ ಮತ್ತು ವಿವರವಾದವಾಗಿದೆ. ಎಂಟನೆಯದಾಗಿ ಪೂರಾಡಂ. ಪೂರಾಡಂ ಹಬ್ಬದ ಸಮಯದಲ್ಲಿ ಜನರು ಮಹಾಬಲಿ ಮತ್ತು ವಾಮನನ ಜೇಡಿಮಣ್ಣಿನ ಶಿಲ್ಪಗಳನ್ನು ತಯಾರಿಸುತ್ತಾರೆ. ನಂತರ ಅವುಗಳನ್ನು ಪೂಕಳದ ಹೃದಯ ಭಾಗದಲ್ಲಿ ಇರಿಸಲಾಗುತ್ತದೆ. ಈ ದಿನವನ್ನು ರಾಜ ಮಹಾಬಲಿಯನ್ನು ತಮ್ಮ ಮನೆಗಳಿಗೆ ಸ್ವಾಗತಿಸುವ ಕ್ರಿಯೆಗೆ ಸಮರ್ಪಿಸಲಾಗಿದೆ. ಒಂಬತ್ತನೆಯ ದಿನ ಉತ್ರಾದಂ. ಉತ್ರಾದಂ ಅನ್ನು ಓಣಂ ಹಬ್ಬದ ಮುನ್ನಾ ದಿನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನದಂದು ರಾಜ ಮಹಾಬಲಿ ಕೇರಳಕ್ಕೆ ಆಗಮಿಸುತ್ತಾನೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ. ವ್ಯಕ್ತಿಗಳು ಅತಿರಂಜಿತ ಔತಣಕೂಟಗಳನ್ನು ಬಹಳ ಎಚ್ಚರಿಕೆಯಿಂದ ಆಯೋಜಿಸಿರುತ್ತಾರೆ. ತಮ್ಮ ವಿನ್ಯಾಸಗಳನ್ನು ಬಹಳ ಎಚ್ಚರಿಕೆಯಿಂದ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಮತ್ತು ರಾಜನನ್ನು ಪ್ರೀತಿಯಿಂದ ಸ್ವಾಗತಿಸಲು ಎಲ್ಲವೂ ಸರಿಯಾಗಿದೆಯೇ ಎಂದು ಜಾಗರೂಕತೆಯಿಂದ ಖಚಿತಪಡಿಸಿಕೊಳ್ಳುತ್ತಾರೆ. ಹತ್ತನೆಯ ದಿನ ಅಂದರೆ ಕೊನೆಯ ದಿನವಾದ ತಿರು ಓಣಂ. ತಿರು ಓಣಂ ಓಣಂನ ಅಂತಿಮ ಮತ್ತು ಪ್ರಮುಖ ದಿನವಾಗಿದೆ. ಈ ದಿನದಂದು ರಾಜ ಮಹಾಬಲಿ ಪ್ರತಿ ಕುಟುಂಬಕ್ಕೂ ಭೇಟಿ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಬಾಳೆ ಎಲೆಗಳ ಮೇಲೆ ಅರ್ಪಿಸುವ ವಿವಿಧ ಸಾಂಪ್ರದಾಯಿಕ ಖಾದ್ಯಗಳ ಅದ್ದೂರಿ ಔತಣಕೂಟವಾದ ಒಣಸಾದ್ಯವು ದಿನದ ಪ್ರಮುಖ ಆಕರ್ಷಣೆ. ಆಟಗಳು, ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕುಟುಂಬ ಸದಸ್ಯರು ರಾಜ ಮಹಾಬಲಿಯ ಸಾರವನ್ನು ಗೌರವಿಸಲು ಒಟ್ಟುಗೂಡುತ್ತಾರೆ. ಹೀಗೆ ತಿರು ಓಣಂ ಹಬ್ಬದ ಮಹತ್ವ, ರಾಜ ಮಹಾಬಲಿಯ ಕಥೆ ಮತ್ತು ಈ ಪವಿತ್ರ ಹಬ್ಬದ ಆಚರಣೆಗಳ ಬಗ್ಗೆ ತಿಳಿದುಕೊಂಡೆವು. ತಿರು ಓಣಂ ನಮಗೆ ಒಂದು ಸುಂದರ ಸಂದೇಶವನ್ನ ನೀಡುತ್ತಿದೆ. ಪ್ರೀತಿ, ಭಕ್ತಿ, ಧ್ಯಾನ, ಸಮಾನತೆ ಮತ್ತು ಸಂತೋಷದಿಂದ ಎಲ್ಲರೂ ಒಂದಾಗಿ ಬದುಕಬೇಕು ಎಂಬುದು ಈ ಸಂದೇಶ. ಈ ಓಣಂ ಹಬ್ಬವು ನಿಮ್ಮ ಮನೆಗಳಲ್ಲಿ ಸಂತೋಷ, ಸಮೃದ್ಧಿ, ಆರೋಗ್ಯ ಮತ್ತು ನೆಮ್ಮದಿಯನ್ನು ತರಲಿ. ರಾಜ ಮಹಾಬಲಿಯ ಆಶೀರ್ವಾದ ನಮ್ಮ ಮತ್ತು ಶ್ರೀ ಮಹಾವಿಷ್ಣುವಿನ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲಿರಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ಭಾವಿಸುತ್ತಾ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ರಮ್ಯಾ ಭಕ್ತಿಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಭಕ್ತಿ ಮತ್ತು ಪೌರಾಣಿಕ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾರ್ದಿಕ ತಿರು ಓಣಂ ಹಬ್ಬದ ಶುಭಾಶಯಗಳು. ಓಣಂ ಆಶಾ. ಶ್ರೀ ಮಹಾವಿಷ್ಣುವಿನ ಕೃಪೆ ಎಲ್ಲರ ಮೇಲಿರಲಿ. ಧನ್ಯವಾದಗಳು. ನಮಸ್ಕಾರ.